ಆಸರೆ ಟಿವಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ಸ್ವಾಗತವನ್ನು ನಾವು ಬಯಸುವವರಾಗಿದ್ದೇವೆ. ಈ ಒಂದು ಸತ್ಯವೇದ ಶಾಲೆಯ ಕಾರ್ಯಕ್ರಮಕ್ಕೆ ಪುನಂದಾವರ್ತಿ ನಿಮ್ಮನ್ನು ಸ್ವಾಗತಿಸ್ತೇನೆ. ನಾವು 7 ಸಂಚಿಕೆಗಳನ್ನು ಮುಗಿಸಿದ್ದೇವೆ. 8ನೆಯ ಸಂಚಿಕೆಗೆ ಹೋಗಿದ್ದೇವೆ. ಸಾಧ್ಯವಾದಷ್ಟು ಈ ಸಂಚಿಕೆಯಲ್ಲಿ ನ್ಯಾಯಾಧಿಪತಿಗಳ ಕಾಲದ ವಿಷಯವಾಗಿ ಇಸ್ರಾಯೇಲರ ಚರಿತ್ರೆಯಲ್ಲಿ ಬರುವಂಥ ಕೆಲವು ವಿಷಯಗಳನ್ನು ನಾವು ಮುಗಿಸಿ ನಾವು ಬೇಗನೆ ನಾವು ಮುಖ್ಯವಾಗಿ ಹೋಗಬೇಕಾದಂಥ ರಾಜರುಗಳ ಕಾಲಕ್ಕೆ ನಾವು ಹೋಗೋಣ ಪ್ರಿಯರೇ. ನಾನೀಗಾಗಲೇ ಹೇಳ್ತಾ ಇದ್ದೆ, ಇಸ್ರಾಯೇಲರಲ್ಲಿ ಯೆಹೋಶುವನ ಕಾಲದ ನಂತರದಲ್ಲಿ 7 ಕಾಲಚಕ್ರಗಳನ್ನು ನಾವು ಕಾಣ್ತೇವೆ. 7 ಕಾಲಚಕ್ರಗಳು, ಸೇಮ್ ಪ್ಯಾಟ್ರನ್. ಸಮಾಧಾನ ಇದೆ ದೇಶದಲ್ಲಿ, ಇಸ್ರಾಯೇಲರು ಪಾಪ ಮಾಡ್ತಾರೆ. ಯಾವುದಾದ್ರೂ ಒಂದು ಪಾಪ, ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಂಥ ಪಾಪ. ಯಾವಾಗ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾರೆ, ದೇವರು ಅವ್ರನ್ನ ಒಪ್ಪಿಸಿಬಿಟ್ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ದೇವರು ಏನಾದರೂ ಮಾಡ್ಕೊ, ಹೋಗು, ನಿನ್ನಿಷ್ಟ, ಇನ್ನೇನಾದರೂ ಮಾಡ್ಕೊ. ಯಾವಾಗ ದೇವರು ಕೈ ಬಿಡ್ತಾರೋ, ಅವರು ಶತ್ರುಗಳ ಕೈಯಲ್ಲಿ ಅಥವಾ ಪಾಪದ ಒಂದು ದಾಸತ್ವದಲ್ಲಿ, ಸೈತಾನದ ದಾಸತ್ವದಲ್ಲಿ, ಯಾವುದೋ ಒಂದು ದಾಸತ್ವದಲ್ಲಿ ಅವರು ಸಿಕ್ಕಿಕೊಳ್ತಾರೆ. ಆ ದಾಸತ್ವದಲ್ಲಿರುವಾಗ ಹೇಗೋ ಅವರು ದೇವರ ಕಡೆಗೆ ತಿರುಗಿಕೊಳ್ತಾರೆ. ದೇವರ ಕಡೆಗೆ ತಿರುಗಿಕೊಂಡು ಅವರು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅಳುತ್ತಾ, ಕಣ್ಣೀರಿಡುತ್ತಾ, ಕೂಗಾಡುತ್ತಾ ಅವರು ದೇವರನ್ನ ಮೊರೆ ಇಡಲಿಕ್ಕೆ ಪ್ರಾರಂಭಿಸ್ತಾರೆ. ಅಬ್ರಹಾಮನ ದೇವರು, ಅಬ್ರಹಾಮನ ಸಂತತಿ ದೇವರು ಯಾವಾಗಲೂ ಕೃಪಾಪೂರ್ಣನು. ಯಾವಾಗ ಇಸ್ರಾಯೇಲರು ದೇವ್ರ ಕಡೆಗೆ ತಿರ್ಕೊಂಡು ಸ್ವಾಮಿ ಎಂಬುದಾಗಿ ಕರೀತಾರೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಉತ್ತರ ಕೊಡುವೇನು, ನಾನು ನಿಮ್ಮನ್ನು ಬಿಡಿಸ್ತೇನೆ ಎಂಬುದಾಗಿ ಹೇಳುವಂಥ ದೇವರು. ಆ ದೇವರು, ಆತನು ಅವ್ರನ್ನ ಬಿಡಿಸೋದನ್ನು ನಾವು ಕಾಣಿಸ್ತೇವೆ ಪ್ರಿಯ. ದೇವರು ರಕ್ಷಕನನ್ನು ಎಬ್ಬಿಸಿ, ಒಬ್ಬ ನ್ಯಾಯಾಧಿಪತಿಯನ್ನು ಎಬ್ಬಿಸಿ ಆತನು ಬಿಡುಗಡೆಯನ್ನು ಕೊಡ್ತಾನೆ. ಬಿಡುಗಡೆ ಕೊಟ್ಟ ಮೇಲೆ ಮತ್ತೆ ಸಮಾಧಾನ ಪ್ರಾರಂಭವಾಗ್ತದೆ. ಮತ್ತೆ ಸಮಾಧಾನ. ಬಹುಶಃ ಎಷ್ಟೋ ಜನ ಕ್ರೈಸ್ತರ ಜೀವಿತದಲ್ಲಿ ಇಂಥ ಘಟನೆಗಳು ನಡೆಯೋದು ಸಹಜ. ಸೊ 1ನೇ ಕಾಲಚಕ್ರವನ್ನು ನಾವು 3ನೇ ಅಧ್ಯಾಯ 7ರಿಂದ 11 ವಚನಗಳಲ್ಲಿ ನಾವು ನೋಡ್ತೇವೆ. 8 ವರ್ಷ ಅವರು ದಾಸತ್ವದಲ್ಲಿರ್ತಾರೆ. ಒತ್ನಿಯಲ್ ಎಂಬಂಥ ರಕ್ಷಕನನ್ನು ದೇವರು ಎಬ್ಬಿಸಿ ಇಸ್ರಾಯೇಲರನ್ನ ರಕ್ಷಣೆ ನಡೆಸ್ತಾರೆ. ಅದಾದ ಮೇಲೆ ಸುಮಾರು 40 ವರ್ಷ ದೇಶದಲ್ಲಿ ಸಮಾಧಾನವಿರ್ತದೆ. ಅದಾದ ಮೇಲೆ ಮತ್ತೆ ಅದೇ ಸಮಾಚಾರ. ಅದಾದಮೇಲೆ 40 ವರ್ಷ ಸುಖವಾಗಿರ್ತಾರೆ. ಸುಖವಾಗಿರುವಂಥ ಸಮಯದಲ್ಲಿ ಮತ್ತೆ ಅದೇ. ನಾವು 2ನೆಯ ಕಾಲಚಕ್ರವನ್ನು ನೋಡ್ತೇವೆ. 3ನೇ ಅಧ್ಯಾಯ 12ನೇ ಅಧ್ಯಾಯದಿಂದ 31 ವಚನಗಳನ್ನು ನೋಡಬೇಕಾದ್ರೆ ಮತ್ತೆ ಪಾಪ ಮಾಡ್ತಾರೆ. ಮತ್ತೆ ಪಾಪ ಮಾಡಿದಾಗ ದೇವರು ಅವರನ್ನು 18 ವರ್ಷ ಶತ್ರುಗಳ ಕೈಗೆ ಒಪ್ಪಿಸ್ಕೊಡ್ತಾರೆ. 18 ವರ್ಷ ಶತ್ರುಗಳ ಕೈಗೆ ಒಪ್ಪಿಸ್ಕೊಡ್ತಾರೆ. ಆಗ ಮತ್ತೆ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೇವ್ರ ಹತ್ರ, ಪ್ರಾರ್ಥನೆ, ಸ್ವಾಮಿ 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 ನಮ್ಮನ್ನು ಕಾಪಾಡು ಕಾಪಾಡು ಕಾಪಾಡು. ಆಗ ದೇವರು 2 ರಕ್ಷಕರನ್ನ ಎಬ್ಬಿಸೋದ್ರ ಮೂಲಕ ಅವ್ರನ್ನ ಕಾಪಾಡ್ತಾರೆ. ಒಂದು ಯೆಹೂದನು, ಇನ್ನೊಂದು ಷಣ್ಮಗರನು. ಯೆಹೂದ ಮತ್ತು ಸಮಗಾರ್ ಎಂಬಂಥ ರಕ್ಷಕರನ್ನ ಆತನು ಎಬ್ಬಿಸಿ ಅವ್ರನ್ನ ಬಿಡಿಸ್ತಾನೆ. ಬಿಡಿಸಿದ ಮೇಲೆ ದೇಶದಲ್ಲಿ 80 ವರ್ಷ ಸಮಾಧಾನವಿರ್ತದೆ. ನೋಡಿ, ಇಸ್ರಾಯೇಲರ ಇತಿಹಾಸ 2 ಕಾಲಚಕ್ರದಲ್ಲಿ ಸುಮಾರು ಏನಿಲ್ಲ ಅಂದರೆ ಒಂದು 50, ಒಂದು 150 ವರ್ಷಗಳ ಇಸ್ರಾಯೇಲರ ಇತಿಹಾಸವನ್ನು ನಾವು ಕೇವಲ 3ನೇ ಒಂದು ಅಧ್ಯಾಯದಲ್ಲಿ ಓದ್ತಾ ಇದೆ. ಹಬ್ಬ, ಇದು ನಿಜವಾಗ್ಲೂ ಎಷ್ಟು ಜಸ್ಟಿಸ್. ಇದು ದೇವ್ರ ವಾಕ್ಯ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಸಿಂಪಲಾಗಿ 1-2 ಸೆಂಟೆನ್ಸ್ ಇದ್ದಾವೆ, ಬಟ್ ಅದರೊಳಗಡೆ ಎಷ್ಟು ಕಾರ್ಯಗಳಿದ್ದಾವೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಜಸ್ಟ್ 3ನೇ ಅಧ್ಯಾಯ 7ನೇ ವಚನದಿಂದ 31ನೇ ವಚನದವರೆಗೆ 150 ವರ್ಷಗಳ ಇತಿಹಾಸ ಇದೆ. 150 ವರ್ಷಗಳ ಇತಿಹಾಸ. ನೀವು ಮನೇಲಿ ಹೋಗಿ ದಾಸತ್ವದಲ್ಲಿ ಎಷ್ಟು ವರ್ಷ ಇದ್ದರು, ಅದಾದಮೇಲೆ ಸಮಾಧಾನ ಎಷ್ಟು ವರ್ಷ ಇತ್ತು, ಅದಾದಮೇಲೆ ಮತ್ತೆ ಪಾಪ ಮಾಡಿ ದಾಸತ್ವದಲ್ಲಿ ಎಷ್ಟು ದಿನ ಸಿಗಾಕೊಂಡ್ರು, ಅದಾದಮೇಲೆ ದೇಶದಲ್ಲಿ ಮತ್ತೆ ಎಷ್ಟು ಸಮಾಧಾನ ಇತ್ತು, ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ಹೆಚ್ಚು ಕಮ್ಮಿ 150 ವರ್ಷಗಳು ಒಂದೇ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ.
ಇಸ್ರಾಯೇಲರಲ್ಲಿ ಎಷ್ಟು ವಿಷಯಗಳು ನಡೆದಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ಬೇಕಾದಷ್ಟು ವಿಷಯಗಳು. ಬೈಬಲ್ ಕಾಲೇಜ್ಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂತ ಜನಗಳು ಪ್ರಶ್ನೆ ಮಾಡ್ತಾರೆ. ಬೈಬಲ್ ಕಾಲೇಜ್ ಹೋದ್ರೆ ಏನು ಮಾಡ್ತಾರೆ ಗೊತ್ತಾ? ಇಲ್ಲಿ ಬರೀ ಔಟ್ಲೈನ್ ಇದೆ. ಇಲ್ಲಿ ಬೈಬಲ್ನಲ್ಲಿ ಜಸ್ಟ್ ಔಟ್ಲೈನ್. ಅವರು ಇಂಥ ಪಾಪ ಮಾಡಿದರು, ಆಮೇಲೆ ದೇವರು ಅವ್ರನ್ನ ಕೈ ಬಿಟ್ಬಿಟ್ರು, ಇಂಥ ಶತ್ರುಗಳು ಬಂದು ವಶಪಡಿಸ್ಕೊಂಡ್ರು, ಆಮೇಲೆ ದಾಸರಾಗಿದ್ದರು, ಆಮೇಲೆ ದೇವ್ರಿಗೆ ಪ್ರಾರ್ಥನೆ ಮಾಡಿದರು, ದೇವ್ರ ಕೃಪೆ ಕರುಣೆ ತೋರಿಸಿ ಬಿಡುಗಡೆ ಮಾಡಿದರು, ಅಷ್ಟೇ. ಆದರೆ ಬೈಬಲ್ ಕಾಲೇಜವರು ಏನು ಮಾಡ್ತಾರೆ ಅಂದರೆ ಅದನ್ನು ಆಳವಾಗಿ ಡೀಪಾಗಿ ಸ್ಟಡಿ ಮಾಡೋಕ್ಕೆ ಹೋಗ್ತಾರೆ. ಇದರಲ್ಲಿ ಅನೇಕ ದೈವಶಾಸ್ತ್ರಜ್ಞರು ಅವರ ಜೀವನ ಪರ್ಯಂತ ಸಮಯವನ್ನು ಕೊಟ್ಟು ಆ ಸಮಯದಲ್ಲಿ ಏನಾಯಿತು, ಇಸ್ರಾಯೇಲರಲ್ಲಿ ಯಾವ್ಯಾವ ತಪ್ಪುಗಳನ್ನು ಮಾಡಿದ್ರು, ಏನೇನು ಪಾಪಗಳನ್ನು ಮಾಡಿದ್ರು, ಎಲ್ಲೆಲ್ಲಿ ಹೇಗಾಯಿತು, ಅದಾದಮೇಲೆ ಯಾವ ಶತ್ರುಗಳು ಎಲ್ಲಿಂದ ಬಂದರು, ಎಷ್ಟು ವರ್ಷ ಅವರು ಅಟ್ಯಾಕ್ ಮಾಡಿದರು, ಎಷ್ಟು ವರ್ಷ ಅವರು ಯುದ್ಧ ಮಾಡಿದರು, ಹೇಗೆ ಯುದ್ಧದಲ್ಲಿ ಅವರು ಇಸ್ರಾಯೇಲರನ್ನ ಸೋಲಿಸಿದ್ರು, ಯಾವ ಸಮಯದಲ್ಲಿ ಇಸ್ರಾಯೇಲರನ್ನ ಎಷ್ಟು ಜನನ ಸಾಯಿಸಿದ್ರು, ಕೊಂದಾಕಿದ್ರು, ಅವರ ಪುರುಷರನ್ನ ಹೆಸರನ್ನ ಕೊಂದಾಕಿದ್ರು, ಅವೆಲ್ಲ ಡೀಟೇಲ್ಸ್ಗಳನ್ನ ಹೊರಗಡೆ ತೆಗಿತಾರೆ. ಅದಾದಮೇಲೆ ಇಸ್ರಾಯೇಲರು ಹೋಗಿ ಎಲ್ಲಿ ಜೀವಿಸಿದ್ರು, ಎಲ್ಲಿ ಅಡಗಿಕೊಂಡ್ರು, ಹೇಗೆ ಅವರು ಜೀವಂತವಾಗಿ ಉಳ್ಕೊಂಡ್ರು, ಎಲ್ಲರೂ ಯಾಕೆ ಸತ್ತೋಗಲಿಲ್ಲ, ಎಲ್ಲವನ್ನು ತೆಗೆದು ಸ್ಟಡಿ ಮಾಡಿ ಅದನ್ನೇ ಒಂದು ದೊಡ್ಡ ಕಾಮೆಂಟ್ರಿ ಬರೀತಾರೆ. ಬೈಬಲ್ ಕಾಲೇಜ್ ಸ್ಟೂಡೆಂಟ್ಸ್ಗಳು ಹೋಗ್ಬಿಟ್ಟು ಅದನ್ನೆಲ್ಲ ಓದ್ಕೊಳ್ತಾ ಕೂತ್ಕೋಬೇಕು, ಅದನ್ನೆಲ್ಲ ಬರೀಬೇಕು. ಸೊ ದೇವರ ವಾಕ್ಯದಲ್ಲಿ ಕಲಿಯೋದು ಬಹಳ ಇದೆ ಪ್ರಿಯರೇ, ಬಹಳ ಇದೆ. ಸೊ 150 ವರ್ಷದ ಇತಿಹಾಸವನ್ನು ನಾನು ನಿಮಗೆ ಬರೀ 20-30 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ದೇವರು ನಮಗೆ ಸ್ತೋತ್ರ. ಮೂರನೇ ಚಕ್ರವನ್ನು ನಾವು 4 ಮತ್ತು 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. 4 ಮತ್ತು 5ನೇ ಅಧ್ಯಾಯ ದೆಬೋರಾ ಮತ್ತು ಬಾರಕ್, ಭಾಳ ಫೇಮಸ್, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಇದು. 4 ಮತ್ತು 5ನೇ ವಚನ. ಬಾರುಕನಿಗೆ ಹೇಳಿದ್ರೆ, ದೆಬೋರಾ ಪ್ರವಾದಿನಿ ಹೇಳಿದ್ರೆ, ಅವನು ಹೇಳ್ತಾನೆ, ನೀನು ನನ್ನ ಜೊತೆ ಬಂದರೆ ಯುದ್ಧ ಮಾಡೋಕ್ಕೆ ಹೋಗ್ತೀನಿ ಅಂತ. ಕೊನೆಗೆ ಅವಳು ಹೋಗ್ತಾಳೆ. ಒಬ್ಬ ಸ್ತ್ರೀಯ ಕೈಗೆ ಶಿಷ್ಯರನ್ನು ದೇವರು ಒಪ್ಪಿಸ್ಕೊಡ್ತಾರೆ. ಸೊ ಇಲ್ಲಿ ಕೂಡ ಸೇಮ್ ಸರ್ಕಲ್ ನೀವು ಓದಿ ನೋಡಿದ್ರೆ ವ್ಯತ್ಯಾಸ ಏನಿರೋದಿಲ್ಲ. ಇಸ್ರಾಯೇಲರು ಸಮಾಧಾನವಾಗಿದ್ದರು, ಪಾಪ ಮಾಡಿದರು, ದೇವರು ಶಿಷ್ಯರನ್ನು ಕೈಗೆ ಒಪ್ಪಿಸ್ಕೊಟ್ರು, ಆಮೇಲೆ ಪ್ರಾರ್ಥನೆ, ಆಮೇಲೆ ಯುದ್ಧ, ಆಮೇಲೆ ಸಮಾಧಾನ. ಎಷ್ಟು ವರ್ಷ ಆಯಿತು ದೇಶದಲ್ಲಿ ಸಮಾಧಾನ? 40 ವರ್ಷ ಆಯಿತು. 5ನೇ ಅಧ್ಯಾಯ 31ನೇ ವಚನ ನೋಡಿಕೊಂಡ್ರೆ, ಯುದ್ಧ ಆದಮೇಲೆ 40 ವರ್ಷ ದೇಶದಲ್ಲಿ ಸಮಾಧಾನ ಇತ್ತು. ನೆಕ್ಸ್ಟ್ 4ನೇ ಒಂದು ಕಾಲಚಕ್ರ 6ನೇ ಅಧ್ಯಾಯದಿಂದ 8ರಿಂದ 32 ಗಿದ್ಯೋನ್. ಫೇಮಸ್ ಸ್ಟೋರಿ. 300 ಜನದ ಮೂಲಕ ದೇವರು ಕೊಟ್ಟಂಥ ದೊಡ್ಡ ಒಂದು ಏನು ಹೇಳ್ತಾರೆ, ದೊಡ್ಡ ಒಂದು ಜಯ. ದೇವರು ಬರ್ತಾರೆ, ಬಂದ್ಬಿಟ್ಟು ಗಿದ್ಯೋನನು ಮರಗಳ ಏಲಾ ವೃಕ್ಷದ ಅಡಿಯಲ್ಲಿ ಕೂತ್ಕೊಂಡು ಯಾರಿಗೂ ಕಾಣ್ದಂಗೆ ಬಡಿತಾ ಇರ್ತಾನೆ. ದ್ರಾಕ್ಷಿಯ ಅಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಆಗ ಯೆಹೋವನ ದೂತನು ಬಂದು, ಪರಾಕ್ರಮಶಾಲಿಯೇ, ಯೆಹೋವನ ದೂತನು ಬಂದು ಗಿದ್ಯೋನಿಗೆ ಹೇಳ್ತಾನೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವದೂತನು ಹೇಳ್ತ ಮಾತು. ನನಗೆ ಯಾವಾಗಲೂ ಈ ಗಿದ್ಯೋನನ ಬಗ್ಗೆ ಮಾಡಬೇಕಾದ್ರೆ ಅವನ ಒಂದು ಪ್ರಶ್ನೆ ನನಗೆ ಭಾಳ ಖುಷಿ ಆಗ್ತದೆ. ಅವನು ದೇವದೂತನಿಗೆ ಕೇಳಿದಂಥ ಪ್ರಶ್ನೆ ಏನಂತಂದರೆ, ಏನಂತ ಕೇಳ್ತಾನೆ, ಆಗ ಗಿದ್ಯೋನ ನನಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದ್ದಾನೆಂಬುದಾಗಿ ವಿವರಿಸುತ್ತಿದ್ದರು. ಎಂಥ ಒಳ್ಳೆ ಸ್ಟೋರಿಗಳು. ಗಿದ್ಯೋನನಿಗೆ ಆಗಲೂ ಎಲ್ಲ ಸ್ಟೋರಿಗಳನ್ನ ಕೇಳಿದ್ದಾನೆ. ಯಾವ ರೀತಿ ಇಸ್ರಾಯೇಲರು ದಾಸತ್ವದಲ್ಲಿದ್ದರು, ದೇವರು ಎಂತೆಂಥ ಅದ್ಭುತಗಳನ್ನು ಮಾಡಿ ದಾಸತ್ವದಿಂದ ಹೊರಗಡೆ ಕರ್ಕೊಂಬಂದರು, ಅಲ್ಲಿಂದ ದೇವರು ಹೇಗೆ ಅರಣ್ಯದಲ್ಲಿ ನಡೆಸಿದ್ರು, ಎಲ್ಲ ಅವನು ದೇವದೂತನಿಗೆ ಹೇಳ್ತಾನೆ, ಸ್ವಾಮಿ, ಎಲ್ಲ ಸ್ಟೋರಿ ನಾವು ಕೇಳಿದ್ವಿ. ಪ್ರೈಸ್ ದಿ ಲಾರ್ಡ್, ಗುಡ್. ನಿಜವಾಗ್ಲೂ ಅಂಥ ಮಹಾದೇವರು ನಮ್ಮ ದೇವರು. ದೇನ್ ಹೇಳ್ತಾನೆ, ಈಗ ಅಂಥ ಅದ್ಭುತಗಳು ಎಲ್ಲಿದ್ದಾವೆ? ಏನು ಪ್ರಶ್ನೆ, ಒಳ್ಳೆಯ ಪ್ರಶ್ನೆ.
ಅಂಥ ಅದ್ಭುತಗಳು ಈಗ ಎಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿ ಬಿಟ್ಟಿದ್ದಾನಲ್ಲ. ಎಲ್ಲಿ ಎಲ್ಲಿ ಅದ್ಭುತಗಳಲ್ಲಿ, ಸೂಚಕ ಕಾರ್ಯಗಳಲ್ಲಿ, ಸಮಾಧಾನ ಎಲ್ಲಿ, ಸಂತೋಷ ಎಲ್ಲಿ, ನೆಮ್ಮದಿಯಲ್ಲಿ, ಆರೋಗ್ಯ ಎಲ್ಲಿ? ಓಹ್, ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ. ಹೌದು, ಯೇಸು ಸ್ವಾಮಿ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಂಗಿದೆ ಹಿಂಗಿದೆ, ಎಷ್ಟೋ ವಿಷಯಗಳನ್ನ ಜನ ಹೇಳ್ತಾರೆ, ಎಷ್ಟೋ ವಿಷಯಗಳನ್ನ ನಾವು ಕೇಳ್ತೀವಿ. ಇವಾಗೆಲ್ಲಿ ಯಾವ ಪ್ರಶ್ನೆ? ನಾವು ಎಷ್ಟು ಪಾಪಗಳನ್ನು ಮಾಡಿದ್ದೀವಿ, ಎಷ್ಟು ತಪ್ಪುಗಳನ್ನು ಮಾಡಿದ್ದೀವಿ, ನಾವೆಂಗೆ ದೇವ್ರನ್ನ ಕೈ ಬಿಟ್ಟಿದ್ದೀವಿ, ನಾವು ದೇವ್ರನ್ನ ಕೈ ಬಿಟ್ಟಿದ್ದಕ್ಕೆ ಇದೆಲ್ಲ ಬರ್ತಾವಲ್ಲ, ಅದು ಎರಡನೇ ವಿಷಯ. ಫಸ್ಟ್ ಪ್ರಶ್ನೆ ಗೆದ್ದೇನು ಕೇಳೋದು, ಎಲ್ಲಿ ಆ ಅದ್ಭುತಗಳು? ಅವೆಲ್ಲ ನಮ್ಮ ಕಾಲದಲ್ಲಿ ಯಾಕೆ ನಡೀತಾ ಇಲ್ಲ? ಇದು ಅವನು ಕೇಳುವಂಥ ಒಂದು ಪ್ರಶ್ನೆ. ಹೇಗೋ ಕೊನೆಯಲ್ಲಿ ಹೋಗ್ತಾ ಇದ್ದರೆ ಅವನು ಕೇಳಿದಂಥ ಪ್ರಶ್ನೆಗೆ ಅವನ ಜೀವಿತದಲ್ಲೇ ದೇವರು ಉತ್ತರವನ್ನು ಕೊಡಿಸ್ತಾನೆ. ಅಂಥ ಅದ್ಭುತಗಳು ಗಿದ್ಯೋನಲ್ಲ, ಯಾರೂ ಕೂಡ ನಂಬಕ್ಕೆ ಸಾಧ್ಯ ಇಲ್ಲ. 300 ಜನದ ಮೂಲಕ ಅಂಥ ಮರಳಿನಷ್ಟು ಅಸಂಖ್ಯವಾದಂಥ ಜನರ ಮೇಲೆ ದೇವರು ಯುದ್ಧವನ್ನು ಮಾಡಿ ಜಯವನ್ನು ಕೊಡ್ತಾನೆ. ಬಹುಶಃ ಈ ಪ್ರಶ್ನೆ ಕೇಳಿದಂಥ ಗಿದ್ಯೋನನ್ನು ಒಂದು ದಿನ ಹೇಳಿರ್ಬೋದು, ನಿಜವಾಗಲೂ ಕರ್ತನು ಅದ್ಭುತಗಳನ್ನು ಮಾಡುವಂಥ ದೇವರು, ನಿಜವಾಗಲೂ ಕರ್ತನ ಕಾರ್ಯಗಳು ವಿಶೇಷವಾದವು. ಆತನು ಮಾಡುವಂಥ ಕಾರ್ಯಗಳನ್ನು ಯಾರು ಕಲ್ಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಯಾರು ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಂಥ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ಒಂದು ಸತ್ಯಾಂಶವನ್ನು ತಿಳ್ಕೊಂಡವನು ಗಿದ್ಯೋನನಾಗಿದ್ದಾನೆ ಪ್ರಿಯರೇ. ಸೊ ಈ ಒಂದು 4ನೆಯ ಒಂದು ಕಾಲಚಕ್ರ ನಡೀತದೆ. ಗಿದ್ಯೋನನ ಮೂಲಕ ದೊಡ್ಡ ಜಯವನ್ನು ದೇವರು ಕೊಡ್ತಾರೆ. ಆಮೇಲೆ 40 ವರ್ಷ ದೇಶದಲ್ಲಿ ಸಮಾಧಾನವಿರ್ತದೆ. ಅದಾದ ಮೇಲೆ 5ನೇದು 8ನೇ ಅಧ್ಯಾಯ 33ರಿಂದ 10ನೇ ಅಧ್ಯಾಯ 5ರವರೆಗೆ ಅಲ್ಲಿಯೂ ಕೂಡ ಮತ್ತೆ ಪಾಪ ಮಾಡ್ತಾರೆ. ಪಾಪ ಮಾಡಿದ್ರೆ ಆಗೋರವರಲ್ಲೇ ಯುದ್ಧ, ಸಿವಿಲ್ ವಾರ್ ಎಂಬುದಾಗಿ ನಾವು ಕರಿತೇವೆ. ಸಿವಿಲ್ ವಾರ್ ಅಂತಂದರೆ ಒಳ ಜಗಳ ಎಂಬುದಾಗಿ. ಬೇರೆ ಯಾವ ಶತ್ರುಗಳು ಬರೋದಿಲ್ಲ. ಕೆಲವು ಸಮಯದಲ್ಲಿ ನಮ್ಮ ಒಳಗಡೆ ಜಗಳ. ಈಗ ಒಂಥರ ನಮ್ಮ ದೇಶದಲ್ಲಿ ಹೇಳ್ತಾ ಇರ್ತಾವಲ್ಲ, ನಮ್ಮ ದೇಶದ ಮೇಲೆ ಯಾರೂ ಬರೋಲ್ಲ. ಒಂದೊಂದು ಸಲ ಕರ್ನಾಟಕಕ್ಕೆ ತಮಿಳುನಾಡಿಗೆ ಜಗಳ ಆಗ್ತದೆ, ಒಂದೊಂದು ಸಲ ಮಹಾರಾಷ್ಟ್ರಕ್ಕೆ ಕರ್ನಾಟಕ. ಇದೆಲ್ಲ ನಾವು ಸಿವಿಲ್ ವಾರ ಅಂತ ಕರಿತೇವೆ. ಅಂದರೆ ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು. ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದೇ ದೇಶದವರು. ಕೆಲವು ಸಮಯದಲ್ಲಿ ನಮ್ಮಲ್ಲೇ ಜಗಳ ಮಾಡ್ಕೊಳ್ತೀವಿ. ಅದು ಸಹಜವಾಗಿ ನಡೆಯುವಂಥ ಘಟನೆ. ಸೊ ಆ ರೀತಿಯಲ್ಲಿ ಇಸ್ರಾಯೇಲರಲ್ಲಿ ಅವರೊಳಗಡೆ ಜಗಳ ಸ್ಟಾರ್ಟ್ ಆಗ್ತದೆ. ಆಗಲೂ ಕೂಡ ದೇವರವರಿಗೆ ಬಿಡುಗಡೆಯನ್ನು ಕೊಡ್ತಾರೆ. ಯಾವಾಗ ದೇವರು ಮತ್ತೆ ಅವರು ಪ್ರಾರ್ಥನೆ ಮಾಡುವ, ಮತ್ತೆ ತಮ್ಮನ್ನು ತಾವು ತಗ್ಗಿಸಿಕೊಂಡು ಮತ್ತೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರವರಿಗೆ ಜಯವನ್ನು ಕೊಡ್ತಾರೆ. ಆ ಸಮಯದಲ್ಲಿ ಟೋಳ ಮತ್ತು ಜೈನ ಎಂಬುವಂಥವ್ರನ್ನ ಎಬ್ಬಿಸಿ ಜಯವನ್ನು ಕೊಡ್ತಾರೆ. 45 ವರ್ಷ ದೇಶದಲ್ಲಿ ಸಮಾಧಾನ ಇರ್ತದೆ. ಅದಾದಮೇಲೆ 6ನೇ ಕಾಲಚಕ್ರದಲ್ಲಿ 10ನೇ ಅಧ್ಯಾಯ 6ರಿಂದ 12ನೇ ಅಧ್ಯಾಯ 15ನೇ ವಚನದವರೆಗೆ ನೀವು ಓದ್ಕೊಂಡ್ರೆ ಅಲ್ಲಿ ಪಾಪ ಮಾಡುವಾಗ ಯೆಫ್ತನನ್ನು ದೇವರು ಅಲ್ಲಿ ಎಬ್ಬಿಸ್ತಾರೆ. ಯೆಫ್ತನನ್ನು ದೇವರು ಎಬ್ಬಿಸ್ತಾರೆ. ಯೆಫ್ತನ ಅಷ್ಟೇ ಅಲ್ಲ, ಅಲ್ಲಿ ಸುಮಾರು 2-3 ಜನನಾಗಿದ್ದಾರೆ. ನೀವು ಮನೆಯಲ್ಲಿ ಹೋಗಿ ಅದನ್ನು ನೀವು ಓದ್ಕೊಂಡು ಎಲ್ಲವನ್ನ ನೋಡುವುದಾದರೆ ಅಲ್ಲಿ 10ರಿಂದ 12ನೇ ಅಧ್ಯಾಯದವರೆಗೆ ನೀವು ನೋಡುವಾಗ ಅನೇಕರಿದ್ದಾರೆ. 11ನೇ ಅಧ್ಯಾಯದಲ್ಲಿ ಯೆಫ್ತನ ಕುರಿತು ನಾವು ಓದ್ತೇವೆ. ಸೊ ಈ ಯೆಫ್ತನ ಕಾಲದಲ್ಲಿ ದೇವರು ಇದೇ ರೀತಿಯ ಕಾರ್ಯಗಳನ್ನು ಮಾಡ್ತಾರೆ. ಅದಾದಮೇಲೆ 31 ವರ್ಷ ಸಮಾಧಾನವಿರ್ತದೆ ದೇಶದಲ್ಲಿ. ಯೆಫ್ತನ ವಿಷಯವಾಗಿ ನೋಡೋದಾದರೆ ಅವನು ತನ್ನ ಒಬ್ಬಳೇ ಮಗಳನ್ನು, ಐ ಥಿಂಕ್ ಈಸ್ ಅ ಗ್ರೇಟ್ ಮ್ಯಾನ್ ವಿತ್ ಎ ಸ್ಟ್ರಾಂಗ್ ಫೇತ್ ಇನ್ ಗಾಡ್. ಅವನು ದೇವರಿಗೆ ಒಂದು ಅರಿಕೆಯನ್ನು ಮಾಡ್ತಾನೆ. ಅರಿಕೆಯನ್ನು ಮಾಡುವಾಗ ಸ್ಪಿರಿಚುವಲ್ ಫಾದರ್, ಸ್ಪಿರಿಚುವಲ್ ಡಾಟರ್. ಐ ಲೈಕ್ ದೀಸ್ ಟೂ ಪೀಪಲ್. ಈಸ್ ಎ ಸ್ಪಿರಿಚುವಲ್ ಮ್ಯಾನ್. ಆತ್ಮಿಕ ವ್ಯಕ್ತಿ, ದೇವರಲ್ಲಿ ಬಲವಾಗಿ ನಂಬಿಕೆ ಇಟ್ಟಂಥ ವ್ಯಕ್ತಿ. ಹಾಗಾಗಿ ದೇವರ ಹೆಸರಿನಲ್ಲಿ ಅವನು ಯುದ್ಧಕ್ಕೆ ಹೋಗ್ತಾನೆ, ದೇವರ ಹೆಸರಿನಲ್ಲಿ ಅವನು ಅರಿಕೆ ಮಾಡ್ತಾನೆ. ಅಷ್ಟೇ ಅಲ್ಲ, ಮಗಳನ್ನು ಅದೇ ರೀತಿಯಲ್ಲಿ ಆತ್ಮಿಕವಾಗಿ ಬೆಳೆಸಿರ್ತಾನೆ. ಅವನ ಮಗಳಿಗೆ ಹೇಳ್ದ ಒಂದೇ ಒಂದು ಮಾತು, ನಾನು ಈ ರೀತಿ ಅರಿಕೆ ಮಾಡ್ಕೊಂಡಿದ್ದೇನೆ ಎಂಬ. ಅವನ ಮಗಳು ಹೇಳ್ತಾಳೆ, ಅಪ್ಪ ನೀನು ಅರಿಕೆಯನ್ನು ತೀರಿಸು.
ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಅಬ್ರಹಾಮ್ ಆ್ಯಂಡ್ ಐಸಕ್. ಅಬ್ರಹಾಮ್ ಲವ್ಡ್ ಐಸಕ್ ಸೋ ಮಚ್. ಅಬ್ರಹಾಮ್ ಎಷ್ಟು ಪ್ರೀತಿ ಮಾಡಿದ ಅಂದರೆ ಇಸಾಕನನ್ನು ಅಷ್ಟು ಪ್ರೀತಿ ಮಾಡಿದ. ಬಟ್ ದೇವರು ಹೇಳ್ತಾರೆ, ನಿನ್ನ ಮಗನನ್ನು ಕರ್ಕೊಂಡೋಗ್ಬಿಟ್ಟು ಯಜ್ಞ ಮಾಡ. ಎಲ್ಲ ರೆಡಿ ಆದಮೇಲೆ ಯಜ್ಞ ಕುರಿಯಲ್ಲಿ ಅಂತ ಇಸಾಕ್ ಕೇಳಿದ್ರೆ, ಕುರಿಯಲ್ಲಿಂದ ಬರ್ತದೆ, ನೀನೇ ಕುರಿ ಅಂತ ಹೇಳ್ಬಿಟ್ಟು ಕೈಕಾಲು ಕಟ್ಟಾಕ್ತಾನೆ. ಆವಾಗ ಇಸಾಕನ್ನು ಬಿಟ್ಟು ಓಡೋಗ್ಲಿಕ್ಕೆ ಪ್ರಯತ್ನಿಸಲಿಲ್ಲ. ಪ್ರೀತಿಯ ತಂದೆ ಮಾಡಿದ್ದಕ್ಕೆ ಅನುಗುಣವಾಗಿ ಕೈ ಕಾಲು ಕಡಿಸ್ಕೊಂಡು ಹೋಗ್ಬಿಟ್ಟು ಯಜ್ಞವೇದಿಯ ಮೇಲೆ ಸುಮ್ಮನೆ ಮಲ್ಕೊಂಡಿದ್ದ. ದೇವ್ರ ನಾಮಕ್ಕೆ ಸ್ತೋತ್ರ. ಎಂಥ ವೆರಿ ಸ್ಪಿರಿಚುವಲ್ ಸನ್. ಐಸಕ್ ವಾಸ್ ರಿಯಲಿ ಅ ಸ್ಪಿರಿಚುವಲ್ ಸನ್. ಅದಕ್ಕೆ ಬರಗಾಲದಲ್ಲಿ ಅವನು ಬೀಜವನ್ನು ಬಿತ್ತಿ 100ಕ್ಕೆ 100ರಷ್ಟು ಫಲವನ್ನು ಅವನು ಕೊಯ್ತಾರಂತೆ. ಬರಗಾಲದಲ್ಲಿ ಒಂಥರ ವಿಚಿತ್ರವಾದ ಘಟನೆ. ಬರಗಾಲದಲ್ಲಿ ಬೀಜ ಬಿತ್ತಿ ಬೆಳೆ ಕೊಯ್ಯೋರ್ದು ಅಂದರೆ ಐಸಾಕನಂತರ ಕೈಲಿ ಮಾತ್ರ ಸಾಧ್ಯ. ಐಸಾಕನಂತ ನಂಬಿಕೆ ಇರಬೇಕು, ಐಸಾಕನಂತವನು. ಸೊ ಅದೇ ರೀತಿಯ ತಂದೆ ಮಗಳನ್ನೆಲ್ಲಿ ನೋಡ್ತೀವಿ. ಯೆಫ್ತನ ಮಗಳು ಹೇಳ್ತಾಳೆ, ಅಪ್ಪ ನೀನೇನು ಅರ್ಕ ಮಾಡ್ಕೊಂಡಿದ್ದೀಯೋ ಅದನ್ನು ಮಾಡು. ಕೊನೆಯಲ್ಲಿ ನಾವು ನೋಡ್ತೇವೆ, ಅವನ ಮಗಳನ್ನು ಅರಿಕೆಯಾಗಿ ಸಮರ್ಪಿಸ್ತಾನೆ. ದೇವರಿಗೆ ಯಾವ ಅರಿಕೆ ಬೇಕಾಗಿಲ್ಲ. 50ನೇ ಕೀರ್ತನೆ ನಾನು ಓದೋದ್ರೆ, ಅಡವಿಲಿರ್ತಕ್ಕಂಥ ಎಲ್ಲ ಜೀವ ಜಂತುಗಳು ನನ್ನವೇ, ಎಲ್ಲ ಪ್ರಾಣಿ ಪಕ್ಷಿಗಳು ನನ್ನವೇ. ನಾನು ರಕ್ತವನ್ನು ಕುಡಿಯುವುದುಂಟೆ, ನಾನು ಮಾಂಸವನ್ನು ತಿನ್ನುವುದುಂಟೆ. ಮಾಡಿದ ಅರಿಕೆಯನ್ನು ಪರಾತ್ಮನಿಗೆ ಸಲ್ಲಿಸಬೇಕಷ್ಟೆ. ಇಲ್ಲಿ ಕ್ವಶ್ಚನ್ ಮಾರ್ಕ್ ಒಂದೇ, ನಾವು ದೇವರ ಮೇಲೆ ಇಟ್ಟಂಥ ನಂಬಿಕೆಯನ್ನು ಉಳಿಸ್ಕೊಳ್ತೇವೆ, ದೇವರಿಗೆ ನಾವು ಭಯಪಡ್ತೇವೆ, ಅಥವಾ ನಾವು ಹೆಚ್ಚಾಗಿ ಪ್ರೀತಿಸುವುದನ್ನು ದೇವರಿಗೋಸ್ಕರ ಬಿಟ್ಟು ಬಿಡಲಿಕ್ಕೆ ಸಿದ್ಧವಾಗಿದ್ದೆವು, ಅದು ಪ್ರಶ್ನೆ. ದೇವರಿಗೆ ಗೊತ್ತು, ಯೆಫ್ತನ ಮಗಳು ಪರ್ಮನೆಂಟಾಗಿ ಭೂಮಿ ಮೇಲೆ ಇರೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಒಂದಲ್ಲ ಒಂದಿನ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಯಾವ ಮನುಷ್ಯನಿಗೂ ಈ ಲೋಕ ಶಾಶ್ವತವಲ್ಲ. ಇನ್ನೂ ಈ ಲೋಕದಲ್ಲಿ ಜಾಸ್ತಿ ದಿನ ಇದ್ದು ಪಡಬಾರ್ದಂಥ ಕಷ್ಟಗಳು, ಧೋರಣೆಗಳು, ಎಲ್ಲ ಗೊಂದಲಗಳಿಂದ ಪಟ್ಟು ಆಮೇಲೆ ನಾವು ಪರಲೋಕಕ್ಕೆ ಹೋಗೋದಕ್ಕಿಂತ ಸ್ವಾಮಿಯ ಚಿತ್ತ, ಕರ್ತನ ಚಿತ್ತ ಇದ್ದು ಮೊದಲೇ ಪರಲೋಕಕ್ಕೆ ಹೋದ ಅದಕ್ಕಿಂತ ಸಂತೋಷ ಯಾರಿಗಿದೆ? ಸೊ ಯೆಫ್ತನಿಗೆ ದೇವರು ಹೇಳಿರ್ಬೋದು, ನಿನ್ನ ನಂಬಿಕೆಯನ್ನು ನಾನು ಸನ್ಮಾನಿಸ್ತೇನೆ, ಗೌರವಿಸ್ತೇನೆ. ನಿನ್ನ ಮಗಳಿಗೆ ನಾನು ಶ್ರೇಷ್ಠವಾದ ಸ್ಥಾನ, ಭೂಮಿಯ ಮೇಲಿದ್ದಕ್ಕಿಂತ ಪರಲೋಕದಲ್ಲಿ ಶ್ರೇಷ್ಠ ಸ್ಥಾನದಲ್ಲಿಟ್ಟು ಅವಳನ್ನು ನಿನಗೋಸ್ಕರ ಕಾಯಂಗೆ ಮಾಡ್ತೀನಿ. ನಂತರದಲ್ಲಿ ನೀನು ಬಂದು ಅವಳ ಜೊತೆ ಸೇರ್ಕೋಬೋದಂತ. ಕೆಲವು ಸಮಯದಲ್ಲಿ ದೇವರು ನಮ್ಮ ನಂಬಿಕೆಯನ್ನು ಯಾವ ರೀತಿ ಗೌರವಿಸ್ತಾರೋ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ಯೆಫ್ತನ ದೇವ್ರಿಗೆ ಒಪ್ಪಿಸ್ಕೊಟ್ಟು ಯಜ್ಞವನ್ನು ಮಾಡ್ತಾರೆ. ಸೇಮ್ ಯೋಬ ಕೂಡ ಅದೇ ಕಾರ್ಯವನ್ನು ಮಾಡ್ದ. ಎಲ್ಲ ಮಕ್ಕಳನ್ನು ಎಲ್ಲವನ್ನು ಕಳ್ಕೊಂಡಾಗ ಪತ್ನಿಗೆ ಎಲ್ಲೆಲ್ದಿದ್ದು ಸಿಟ್ಟು ಬಂದಿತ್ತು. ಆವಾಗಲೂ ಹೇಳ್ತಾಳೆ, ಅಯ್ಯೋ ದೇವ್ರನ್ನ ದೂಷಿಸಿ ಅಲ್ಲಿಗೆ ಸತ್ತೋಗು ನೀನು ಅಂತ. ಅವನು ಹೇಳ್ತಾನೆ, ಅಯ್ಯೋ ಒಳ್ಳೇದು ಮಾತ್ರ ನಾವು ದೇವರಿಂದ ಹೊಂದ್ಕೋಬೇಕು, ಕೆಟ್ಟದ್ದು ಮಾತ್ರ ಆಗಬಾರ್ದಾ? ನೋ, ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ದೇವ್ರಿಗೆ ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ಆ ರೀತಿಯಲ್ಲಿ ಪ್ರಿಯ ದೇವರ ಮಕ್ಕಳೇ, ಯೆಫ್ತನ ಜೀವಿತ, ಅಬ್ರಹಾಂ ಇಸಾಕನಂಥ ಜೀವಿತ, ಯೆಫ್ತನ ಮಗಳ ಜೀವಿತ, ಯಾವ ಸಮಯದಲ್ಲಿ ನಮ್ಮ ನಂಬಿಕೆ ಯಾವ ರೀತಿ ಪರೀಕ್ಷೆಗೊಳಪಡ್ತದೋ ಗೊತ್ತಿಲ್ಲ. ಆದರೆ ನಾವು ಸಿದ್ಧವಾಗಿರಬೇಕು. ಎಲ್ಲ ಸಮಯಗಳಿಗೆ, ಎಲ್ಲ ವಿಷಯಗಳಿಗೆ ಸಿದ್ಧನಾಗಿರಬೇಕು. ಒಬ್ಬ ವ್ಯಕ್ತಿ ದೇವರ ಜೊತೆ ಜೀವಿಸುವಾಗ, ಒಬ್ಬ ವ್ಯಕ್ತಿ ದೇವರ ಜೊತೆಯಲ್ಲಿ ನಡೆಯುವಾಗ ನಮಗೆ ಎಂಥ ರೀತಿ ಪರೀಕ್ಷೆಗಳು ಬರ್ತವೋ ಯಾರು ಕೂಡ ನಾವು ನೆನೆಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಮಾತ್ರ ಹೇಳ್ಬೋದು, ದೇವರ ವಾಕ್ಯ ಹೇಳಿದಾಗೆ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅವರು ಒಳ್ಳೆಯದಕ್ಕೆ ಆಗ್ತದೆ. ಅದು ಅವ್ರ ಮಕ್ಕಳ ವಿಷಯದಲ್ಲಾಗಿರ್ಬೋದು, ಅವ್ರ ಪತ್ನಿ ವಿಷಯದಲ್ಲಾಗಿರ್ಬೋದು, ಕುಟುಂಬದ ವಿಷಯದಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ. ಸೊ ಹೀಗೆ ಇವೆಲ್ಲ ನಡೆಯೋದು, ಅವೆಲ್ಲ ಆಗ್ತದೆ. ಆ 6ನೇ ಕಾಲಚಕ್ರದಲ್ಲಿ ಯೆಫ್ತನ ವಿಷಯವಾಗಿ ನಾವು ನೋಡ್ತೇವೆ. ಆ ಶ್ರೇಷ್ಠವಾದಂಥ ಕಾರ್ಯಗಳನ್ನು ನಾವು ನೋಡ್ತೇವೆ. ಅದಾದಮೇಲೆ 7ನೇ ಕಾಲಚಕ್ರದಲ್ಲಿ ನಾವು ಸಂಸೋನನ ವಿಷಯವಾಗಿ ನಾವು ನೋಡ್ತೇವೆ. ದೇವರನ್ನು ಬಿಟ್ಟು ದೂರವಾಗಿದ್ದರು ಇಸ್ರಾಯೇಲರು, ಪಾಪ ಮಾಡಿದರು, ಆಮೇಲೆ ಮತ್ತೆ ಅಳಿತು ಗೋಳಾಡಲಿಕ್ಕೆ ಪ್ರಾರಂಭಿಸಿದರು. ಆಗ ಫಿಲಿಸ್ಟಿಯರ ಕೈಯಿಂದ ತಪ್ಪಿಸಲಿಕ್ಕೆ ದೇವರು ಸಂಸೋನನನ್ನು ರಕ್ಷಕನನ್ನಾಗಿ ಎಬ್ಬಿಸ್ತಾನೆ. ಸಂಸೋನನಾದಮೇಲೆ ಕೊನೆಯ ಒಬ್ಬ ರಕ್ಷಕ ಏಲಿ, ಆ ಯಾಜಕನಂತ ಏಲಿ. ಆದರೆ
ಸಂಸೋನನ ಮೂಲಕ ಆಲ್ಮೋಸ್ಟ್ ಇದು ಅಂತ್ಯವಾಗ್ತದೆ. ಸುಮಾರು ನಾವು ಲೆಕ್ಕ ಹಾಕಿದ್ರೆ ನಾನು ಇವೆಲ್ಲವನ್ನು 7 ಕಾಲಚಕ್ರದಲ್ಲಿ ನಾವು ಇಟ್ಟಿರೋದನ್ನು ನಾವು ನೋಡ್ತೇವೆ. ಆದರೆ ಸುಮಾರು 14 ಜನ ರಕ್ಷಕರನ್ನು ದೇವರು, ನ್ಯಾಯಾಧಿಪತಿಗಳನ್ನು ದೇವರು ಆ ನ್ಯಾಯಾಧಿಪತಿಗಳ ಕಾಲದಲ್ಲಿ ಎಬ್ಬಿಸ್ತಾರೆ. ಸುಮಾರು 14 ಜನ, ಏಲಿ ಮತ್ತು ಸಮುವೇಲನ್ನು ಕೂಡ ಈ ಒಂದು ನ್ಯಾಯಾಧಿಪತಿಗಳ ಲಿಸ್ಟಿಗೆ ಸೇರಿಕೊಳ್ತಾನೆ. ಸಮುವೇಲನ್ನು ಕೂಡ ಒಬ್ಬ ನ್ಯಾಯಾಧಿಪತಿ ಎಂಬುದಾಗಿ ಕನ್ಸಿಡರ್ ಆಗಿದ್ದಾನೆ. ಏಲಿಯನ್ನು ಮತ್ತು ಸಮುವೇಲನ್ನು ಇಬ್ಬರನ್ನು ಸೇರಿಸಿದರೆ 12 + 2 14 ಜನ ನ್ಯಾಯಾಧಿಪತಿಗಳು ಕಾಲದಲ್ಲಿರ್ತಾರೆ. ಸುಮಾರು 400 ವರ್ಷಗಳು ಇಸ್ರಾಯೇಲರ ಇತಿಹಾಸ ಇವ್ರ ಕಾಲದಲ್ಲಿ 400 ವರ್ಷಗಳು. ಪ್ರೇಯರ್ ನೀವು ಕ್ಲೀನಾಗಿ ಎಲ್ಲವನ್ನು ನೀವು ಕೌಂಟ್ ಮಾಡಿದ್ರೆ ನ್ಯಾಯಾಧಿಪತಿಗಳ ಕಾಲದಲ್ಲಿ ಇಸ್ರಾಯೇಲರ ಇತಿಹಾಸ 400 ವರ್ಷ ಇದೆ. ಆ 400 ವರ್ಷದಲ್ಲಿ ಅನೇಕ ಘಟನೆಗಳನ್ನು ನಾವು ನಡೀತೇವೆ. ಮುಖ್ಯವಾಗಿ 7 ಕಾಲಚಕ್ರಗಳನ್ನು ನೀವು ನೋಡ್ಬೋದು. ಸೇಮ್ ಕಾಲಚಕ್ರ. ಏನು ಕಲಿಬೋದು ನಾವು ದೇವರ ಮಕ್ಕಳಾಗಿದ್ದರಿಂದ? ಏನು ಕಲಿಬೋದು? ಒಬ್ಬ ರಕ್ಷಣೆ ಹೊಂದಿದಂಥ ವಿಶ್ವಾಸಿಗೆ, ಸಾಮಾನ್ಯ ಒಬ್ಬ ವಿಶ್ವಾಸಿ ಅಲ್ಲ, ರಕ್ಷಣೆ ಹೊಂದ ಎಲ್ಲ ವಿಶ್ವಾಸಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಕಾಲದಲ್ಲಿ, ಒಂದಲ್ಲ ಒಂದು ಸಮಯದಲ್ಲಿ ಇದು ಸಹಜವಾದ ಸ್ಥಿತಿ. ಪಾಪ ಮಾಡೋದು, ಯಾಕೆಂದರೆ ಪಾಪದ ಜೀವಿತ ನಮ್ಮೊಳಗಡೆ ಇದೆ. ಪಾಪ ಮಾಡೋದು, ಎಲ್ಲೋ ಒಂದು ಕಡೆ ದಾಸತ್ವದಲ್ಲಿ ಬೀಳೋದು, ಆಮೇಲೆ ದೇವರ ಕಡೆಗೆ ತಿರುಗಿಕೊಳ್ಳೋದು, ಆಮೇಲೆ ದೇವರು ನಮಗೆ ಬಿಡುಗಡೆ ಕೊಡ್ತಾರೆ, ಮತ್ತೆ ಸಮಾಧಾನ ಸಿಗ್ತದೆ. ನನ್ನ ಪ್ರಿಯರೇ, ಇದು ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ಮಾದರಿಯಾಗಿದೆ. ಆದರೆ ಒಂದನ್ನು ಮಾತ್ರ ನಾವು ಕಲ್ತ್ಕೊಳ್ಬೇಕು. ನಾವು ಪಾಪ ಮಾಡಿ ದಾಸತ್ವದಲ್ಲಿ ಸಿಕ್ಕಿಕೊಂಡಾಗ ಆ ದಾಸತ್ವದಲ್ಲಿ ನಾವು ಇರೋಕ್ಕೆ ಹೋಗ್ಬಾರ್ದು. ಸೈತಾನನಿಗೆ ಬೇಕಾಗಿರೋದು ಅದೇ. ದೇವ್ರ ಮಕ್ಕಳು ದಾಸತ್ವದಲ್ಲಿದ್ದು ದಾಸತ್ವದಲ್ಲೇ ಒದ್ದಾಡಬೇಕೆಂಬುದಾಗಿ. ನಾವು ಒಂದನ್ನು ಕಲ್ತ್ಕೊಳ್ಬೇಕು. ನಾವು ಪಾಪ ಮಾಡ್ಬೋದು, ಯಾಕೆ ಪಾಪದ ಜೀವಿತ ನಮ್ಮ ದೇಹದಲ್ಲಿದೆ. ಎಲ್ಲಿವರೆಗೆ ಈ ದೇಹದಲ್ಲಿ ನಾವು ಜೀವಿಸ್ತೇವೋ ಅಲ್ಲಿವರೆಗೆ ಪಾಪದ ಸ್ವಭಾವಗಳು ನನ್ನೊಳಗಡೆ ಇದ್ದಾವೆ. ಪಾಪದ ಸ್ವಭಾವ ಎಲ್ಲಿವರೆಗೆ ನನ್ನೊಳಗಡೆ ಇರ್ತದೋ ಎಷ್ಟೋ ಸಮಯದಲ್ಲಿ ತಪ್ಪು ಪಾಪಗಳನ್ನು ಮಾಡುವಂಥ ಅವಕಾಶಗಳು ನಮಗೆ ಬರ್ತವೆ. ಅವನ್ನು ಜಯಿಸಿ ಎದುರಿಸಿ ನಾವು ಕರ್ತನ ಕೃಪೆಯಲ್ಲಿ ಜೀವಿಸಿದರೆ ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಪ್ರಯಾಸ ಪಡುವವರಾಗಿರ್ಬೇಕು, ಅದಕ್ಕಾಗಿ ನಾವು ಜೀವಿಸುವವರಾಗಿರ್ಬೇಕು. ಪಾಪ ಮಾಡಿರಿ ಎಂಬುದಾಗಿ ನಾನು ಯಾರಿಗೂ ಹೇಳೋದಿಲ್ಲ, ಅಥವಾ ಪಾಪ ನಾವು ಮಾಡಬೇಕು ಎಂಬುದಾಗಿ ಹೇಳೋದಿಲ್ಲ. ಕೃಪೆ ಹೆಚ್ಚಾಯಿತು ಅಂತ ನಾವು ಇನ್ನೂ ಪಾಪ ಮಾಡೋಣವೇ ಅಂತ ಪೌಲನ್ನು ಕೇಳ್ತಾನೆ. ನಾವು ಪಾಪ ಮಾಡೋದಲ್ಲ. ಆದರೆ ಬಲಹೀನರಾದಂಥ ಮನುಷ್ಯರು ನಾವು ಒಂದಲ್ಲ ಒಂದು ರೀತಿ ತಪ್ಪು ಪಾಪಗಳನ್ನು ಮಾಡುವಾಗ ನಾವು ಮೊದಲು ಮಾಡಬೇಕಾಗಿದ್ದ ಕೆಲಸ, ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಪ್ರಾರ್ಥನೆಗೆ ನಾವು ತಿರುಗಿಕೊಳ್ಳಬೇಕು, ಪಶ್ಚಾತ್ತಾಪದ ಹೃದಯದ ಕಡೆಗೆ ನಾವು ತಿರುಗಿಕೊಳ್ಳಬೇಕು, ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಆ ತಗ್ಗಿಸಿಕೊಂಡು ಕರ್ತನ ಕಡೆಗೆ ನಾವು ತಿರುಗಿಕೊಳ್ಳೋದಾದರೆ ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆದು ನಿವಾರಣೆ ಮಾಡ್ತದೆ ಎಂಬುದಾಗಿ. ಆತನು ನೀತಿವಂತನಾಗಿರಿಂದ ಸಕಲ ಅನೀತಿಗಳನ್ನು ತೊಳೆದು ಶುದ್ಧ ಮಾಡ್ತಾನೆ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಕರ್ತನ ಕಡೆಗೆ ತಿರುಗಿಕೊಳ್ಳೋದಾದರೆ ಮತ್ತೆ ಸಮಾಧಾನ ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ನ್ಯಾಯಾಧಿಪತಿಗಳ ಕಾಲದಲ್ಲಿ ಈ ಒಂದು ಸತ್ಯಾಂಶವನ್ನು ನಾವು ಕಲ್ತ್ಕೊಳ್ತೇವೆ. ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ನಾನು ರಾಜತ್ವದ ಕಾಲಕ್ಕೆ ನಾನು ಎಂಟ್ರ್ ಆಗ್ತಾ ಇದ್ದೇನೆ. ಅಲ್ಲಿಂದ ನಮ್ಮ ನಿಜವಾದ ಹಿಸ್ಟ್ರಿ ಆಫ್ ಇಸ್ರಾಯೇಲ್ ಸ್ಟಡೀಸ್ ಪ್ರಾರಂಭವಾಗ್ತದೆ. ದೇವರ ಮಕ್ಕಳೇ, ಇಲ್ಲಿವರೆಗೆ ನೀವು ಕಲಿತಂಥ ಕೆಲವು ವಿಷಯಗಳನ್ನು ನೀವು ಆಳವಾಗಿ ಧ್ಯಾನ ಮಾಡಿರಿ. ನೀವು ಇನ್ನೂ ಹೆಚ್ಚು ಅನೇಕ ಕಾರ್ಯಗಳನ್ನು ತಿಳ್ಕೊಳ್ರಿ. ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ರಾಜತ್ವದ ಒಂದು ಕಾಲಕ್ಕೆ ನಾವು ಹೊರಕಿದ್ದೇವೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಸರೆ ಟಿವಿಯನ್ನು ನೋಡಿ ಅದರ ಆಶೀರ್ವಾದವನ್ನು ಹೊಂದ್ಕೊಳ್ತಿರುವಂಥ ನಿಮ್ಮೆಲ್ಲರನ್ನು ಕರ್ತನು ಆಶೀರ್ವಾದ ಮಾಡಲಿ.